ಹೇ ಗೈಸ್, ಹಿಂದಿನ ಬ್ಲಾಗ್ ಅಲ್ಲಿ US ಮತ್ತೆ ಇಂಡಿಯಾ ಎಜುಕೇಶನ್ ಸಿಸ್ಟಮ್ ಡಿಫ್ರೆನ್ಸಸ್ ಏನೇನಿದೆ ಅಂತ ಸ್ವಲ್ಪ ತಿಳ್ಕೊಂಡಿದ್ವಿ. ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ಕೊಡೋದಿದೆ, ಹಾಗಾಗಿ ಆ ಟಾಪಿಕ್ ನೇ ನಾನು ಇಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಇವಾಗ ನಮ್ಮ ಜನರೇಷನ್ ಅಲ್ಲಿ ನಮ್ಗೆಲ್ಲರಿಗೂ ಒಂದು ತಕ್ಕ ಮಟ್ಟಿಗೆ ಎಜುಕೇಶನ್ ಸಿಕ್ಕಿರೋದ್ರಿಂದ ಪ್ರತಿಯೊಬ್ಬರ ಮನೆಯಲ್ಲಿ ಯಾರಾದರೂ ಅಬ್ರಾಡಿಗೆ ಹೋಗಿರ್ತಾರೆ. ಹಾಗೇನೆ ಇಂಡಿಯಾ ಬಿಟ್ಟು ಬೇರೆ ಬೇರೆ ದೇಶಗಳಿಗೆ ಕೆಲಸಕ್ಕೆ ಅಂತ ಹೋಗಿರ್ತಾರೆ. ಅಲ್ಲಿ ಕಲ್ಚರ್ಗೆ ಎಕ್ಸ್ಪೋಜರ್ ಸಿಕ್ಕಿರುತ್ತೆ. ಬಟ್ ಪ್ರತಿಯೊಬ್ಬರದೂ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಆಗಿರುತ್ತೆ. ಒಂದೇ ಟಾಪಿಕ್ಗೆ ಮಾತಾಡೋದಾದ್ರೆ ಅವ್ರವ್ರ ಪರ್ಸ್ಪೆಕ್ಟಿವ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಕೇಳೋದಕ್ಕೇನೆ ಚಂದ ಅನ್ಸುತ್ತೆ ಅವ್ರವ್ರ ಸ್ಟೋರೀಸ್ನೆಲ್ಲ. ಓಕೆ, ಇವಾಗ ಸ್ವಲ್ಪ ಡಿಸಿಪ್ಲಿನ್ ಮತ್ತೆ ರೂಲ್ಸ್ ಬಗ್ಗೆ ಮಾತಾಡೋಣ. ನಾವು ಇಂಡಿಯಾದಲ್ಲಿ ಡಿಸಿಪ್ಲಿನ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನಮ್ದು ಫಾಲೋ ಮಾಡೋದಾಗಿರ್ಬೋದು ಅಥವಾ ಏನೋ ಹಂಗೇನೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇವಾಗ ಪೇರೆಂಟ್ಸ್ ಆಗಿರ್ಬೋದು ಅಥವಾ ನಾವೇನಾದ್ರೂ ಸ್ಕೂಲ್ ಕಾಲೇಜಸ್ಗೆ ಹೋಗ್ತಾ ಇದ್ರೆ ಕೂಡ ತುಂಬಾ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾರೆ. ಇಂಡಿಯಾದಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿನೂ ಇರ್ತಾರೆ. ಬಟ್ US ಅಲ್ಲಿ ಹೇಗೆ ಅಂದ್ರೆ ರೂಲ್ಸ್ ಎಲ್ಲ ಇರುತ್ತೆ, ಅದನ್ನ ಏನಕ್ಕೆ ಫಾಲೋ ಮಾಡ್ಬೇಕು ಅನ್ನೋದನ್ನ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಏನಾದ್ರೂ ಹೇಳಿಲ್ಲ ಅಂದ್ರೂ ಮಕ್ಕಳನ್ನು ಕೇಳ್ತಾರೆ. ಸೊ ಹಾಗಾಗಿ ಮಕ್ಕಳಿಗೆ ಕೂಡ ಪ್ರತಿಯೊಂದು ವಿಷಯದಲ್ಲೇನು ರೂಲ್ಸ್ ಫಾಲೋ ಮಾಡಬೇಕು ಅಂತ ಬಂದಾಗ ಅದರ ಡೀಟೇಲ್ಸ್ ಗೊತ್ತಿರುತ್ತಲ್ಲ, ಹಾಗಾಗಿ ಅವ್ರಿಗೆ ಅವೇರ್ನೆಸ್ ಬಿಲ್ಡ್ ಮಾಡೋದಕ್ಕೂ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ನಾವು ಮಾತಾಡ್ತಾ ಇರೋ ಟಾಪಿಕ್ ಬಂದು ಎಜುಕೇಶನ್ ಬಗ್ಗೆ ಅಲ್ವಾ. ಸೊ ಹಾಗಾಗಿ ನಾವು ಕಂಪೇರ್ ಕೂಡ ಮಾಡ್ತಾ ಇದೀವಿ ಇಂಡಿಯಾ ಮತ್ತೆ ಅಮೆರಿಕಾ ಅಂತ ಹೇಳ್ಬಿಟ್ಟು. ಸೊ ಈ ತರ ಒಂದು ಟಾಪಿಕ್ ಬಂದಾಗ ನಾನು US ನ ಸ್ವಲ್ಪ ಎತ್ತಿ ಹಿಡಿತಿದ್ದೀನಿ ಅಂತ ನಿಮ್ಗೆ ಅನಿಸ್ಬೋದು ಆಬ್ವಿಯಸ್ಲಿ. ಬಟ್ ಈ ಟಾಪಿಕ್ ಅಂತ ಬಂದಾಗ ಪರ್ಸ್ಪೆಕ್ಟಿವ್ ಮೋಸ್ಟ್ಲಿ ಎಲ್ರದ್ದು ಹಾಗೆ ಇರುತ್ತೆ. ಇಲ್ಲಿ ಸ್ವಲ್ಪ ಬೆಟರ್ ಅಂತ ಅನ್ಸುತ್ತೆ ಇಂಡಿಯಾ ಕಂಪೇರ್ ಮಾಡಿದಾಗ. ಸೊ ಬೇರೆ ವಿಷಯಗಳಂತ ಬಂದಾಗ ನಮ್ಮ ಇಂಡಿಯಾ ತುಂಬಾ ಚೆನ್ನಾಗಿದೆ. ಲೈಕ್ ಎಕ್ಸಾಂಪಲ್ ಫ್ಯಾಮಿಲಿ ಬಾಂಡಿಂಗ್ ಅಂತ ತಗೊಂಡ್ರೆ ನಮ್ದು ತುಂಬಾನೇ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಏನಕ್ಕೆ ಅಂದ್ರೆ ತುಂಬಾ ಫ್ಯಾಮಿಲಿ ಈವೆಂಟ್ಸ್ ಮಾಡ್ತೀವಿ, ಗೆಟ್ ಟುಗೆದರ್ ಮಾಡ್ತೀವಿ, ತುಂಬಾ ಫೆಸ್ಟಿವಲ್ಸ್ ಮಾಡ್ತೀವಿ. ಹಾಗಾಗಿ ಕನೆಕ್ಷನ್ ತುಂಬಾನೇ ಚೆನ್ನಾಗಿರುತ್ತೆ. ಬಟ್ US ಅಲ್ಲಿ ಆದ್ರೆ ಮುಂಚೆಯಿಂದಾನು ಸ್ವಲ್ಪ ನ್ಯೂಕ್ಲಿಯರ್ ಫ್ಯಾಮಿಲಿ ಕಲ್ಚರ್ ಇಲ್ಲಿ ಇರೋದ್ರಿಂದ ಮಕ್ಕಳು ಕೂಡ ಅಷ್ಟೇ ಇಂಡಿಪೆಂಡೆಂಟ್ ಆಗಿ ಬೇಗ ಬೆಳೀತಾರೆ. ಹಾಗೇನೆ ಮದ್ವೆ ಆಗ್ತಿದ್ದಂಗೆ ಮನೆ ಬಿಟ್ಟು ಅವ್ರದೊಂದು ಸಪರೇಟ್ ಫ್ಯಾಮಿಲಿ ಮಾಡ್ಕೊಳ್ತಾರೆ. ಸ್ವಲ್ಪ ಬಾಂಡಿಂಗ್ ಇಲ್ಲಿ ಕಡಿಮೆ ಅಂತ ಹೇಳ್ಬೋದು. ಸೊ ನಮ್ಮಲ್ಲಿ ಅದು ಸ್ಟ್ರಾಂಗ್ ಆಗಿದೆ. ಸೊ ಅದಕ್ಕೆ ನಾವು ತುಂಬಾ ಖುಷಿ ಪಡ್ತೀವಿ. ಮತ್ತೆ ಇಲ್ಲಿ US ಅಲ್ಲಿ ಮಕ್ಕಳೆಲ್ಲ ರಿಯಲ್ ಲೈಫ್ ಸ್ಕಿಲ್ಸ್ ನ ತುಂಬಾ ಬೇಗ ಕಲಿಯಕ್ಕೆ ಶುರು ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಅವರು 12-13 ವರ್ಷ ಆಗ್ತಿದ್ದಾಗನೆ ಪಾರ್ಟ್ ಟೈಮ್ ಜಾಬ್ಸ್ ನ ಶುರು ಮಾಡ್ತಾರೆ. ಹಾಗೇನೆ ರೆಸ್ಪಾನ್ಸಿಬಿಲಿಟೀಸ್ ನ ಬೇಗ ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ ಲೈಫ್ ಅಲ್ಲಿ. ಬಟ್ ನಮ್ಮ ಇಂಡಿಯಾದಲ್ಲಿ ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಡಿಗ್ರಿ ಆಗೋವರೆಗೂ, ಕೆಲವೊಬ್ರೆಲ್ಲ ಮಾಸ್ಟರ್ಸ್ ಮಾಡಿ ಕೆಲ್ಸಕ್ಕೆ ಸೇರೋವರೆಗೂ ನಾವು ಯಾವ್ದು ಪಾರ್ಟ್ ಟೈಮ್ ಜಾಬ್ ಅಂತ ಹೇಳಿ ಮಾಡೋದಿಲ್ಲ. ಹಾಗೇನೆ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳೋದಕ್ಕೆ ಸ್ವಲ್ಪ ಹಿಂಜರಿತೀವಿ ಅಲ್ವಾ. ಬಟ್ ಇಲ್ಲಿ US ಅಲ್ಲಿ ಯಾವ್ಯಾವ ತರ ಕೆಲಸ ಮಾಡ್ತಾರೆ ಅಂತ ನನ್ಗೂ ಕ್ಯೂರಿಯಾಸಿಟಿ ಇತ್ತು. ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ತಿಳ್ಕೊಳ್ಳೋದಕ್ಕೆ. ಸೊ ಇವಾಗ ಪಾರ್ಟ್ ಟೈಮ್ ಜಾಬ್ಸ್ ಬಗ್ಗೆ ಮಾತಾಡೋಣ. ನಾನು ಕೂಡ ಮುಂಚೆನೆ ತುಂಬಾ ಕೇಳಿದ್ದೆ US ಅಲ್ಲಿ ಪಾರ್ಟ್ ಟೈಮ್ ಜಾಬ್ಸ್ ಮಾಡ್ತಾರೆ ಅಂತ. ಸೊ ಇದು ಹೇಗ್ ಶುರು ಆಗುತ್ತೆ ಅಂದ್ರೆ ನೈಬರ್ಹುಡ್ ಇಂದ. ಇದಕ್ಕೆಲ್ಲ ಇನ್ಫಾರ್ಮಲ್ ಜಾಬ್ಸ್ ಅಂತ ಹೇಳ್ತಾರೆ. ಲೈಕ್ ಮಕ್ಕಳು 12 to 14 ಇಯರ್ಸ್ ಒಳಗಡೆ ಇರೋರು ಈ ತರ ನೈಬರ್ಹುಡ್ ಕೆಲಸ ಮಾಡ್ತಾರೆ. ತುಂಬಾ ಆಫನ್ ಆಗಿ ಮಾಡೋದಂದ್ರೆ ಬೇಬಿ ಸಿಟ್ಟಿಂಗ್ ಅಂತ ಹೇಳಿ. ಸೊ ಮೆನಿ ಟೀನ್ಸ್ ಹೇಗ್ ಮಾಡ್ತಾರೆ ಅಂತಂದ್ರೆ ಇವಾಗ ಯಾರಾದ್ರೂ ಮನೆಯಲ್ಲಿ ಅವ್ರಕ್ಕಿಂತ ಚಿಕ್ಕವರಿದ್ರೆ ಅವ್ರಿಗೆ ಹೋಗಿ ಬೇಬಿ ಸಿಟ್ಟಿಂಗ್ ಮಾಡೋದು. ಇವಾಗ ಇವ್ರು 12-13 ವರ್ಷ ಇದ್ರೆ ಬೇರೆ ಪಕ್ಕದ ಮನೆಯಲ್ಲಿ ಏನಾದ್ರೂ ಮಕ್ಕಳು 4-5 ವರ್ಷ ಇರ್ತಾರೆ, ಅವ್ರಿಗೆ ಸ್ವಲ್ಪ ಅಸಿಸ್ಟೆಂಟ್ ಬೇಕಾಗಿರುತ್ತೆ, ಪೇರೆಂಟ್ಸ್ ಬಿಸಿ ಇರ್ತಾರೆ ಅಂದ್ರೆ ಅವ್ರನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಇವ್ರು ಹೋಗ್ತಾರೆ ಆಫ್ಟರ್ ಸ್ಕೂಲ್ ಅವರ್ಸ್ ಹಂಗೆ. ಹಾಗೇನೆ ಪೆಟ್ ಸಿಟ್ಟಿಂಗ್ ಮತ್ತೆ ಡಾಗ್ ವಾಕಿಂಗ್ ಅಂತ ಹೇಳ್ತಾರೆ. ಇವಾಗ ಇಲ್ಲಿ ಪೆಟ್ ಇಟ್ಕೊಳ್ಳೋದು ತುಂಬಾ ಕಾಮನ್ ಅಲ್ವಾ, ಡಾಗ್ ಮತ್ತೆ ಕ್ಯಾಟ್ಸ್. ಸೊ ಪೆಟ್ ಇಟ್ಕೊಂಡಿರೋ ಪೇರೆಂಟ್ಸ್ ಏನಾದ್ರು ಅವರು ಬಿಸಿ ಇರ್ತಾರೆ ಕೆಲಸದಲ್ಲಿ ಅಥವಾ ವೆಕೇಶನ್ ಹೋಗ್ಬೇಕು ಅಂತಂದ್ರೆ ಆ ತರ ಕೆಲಸನ ಮಕ್ಕಳಿಗೆ ಕೊಡ್ತಾರೆ. ಸೊ ಇಲ್ಲಾಂದ್ರೆ ಟ್ಯುಟೋರಿಂಗ್ ಮಾಡೋದು, ಮಕ್ಕಳಿಗೆ ಮ್ಯಾಥ್ಸ್ ಹೇಳ್ಕೊಡೋದು, ರೀಡಿಂಗ್ ಹೇಳ್ಕೊಡೋದು ಅಥವಾ ಮ್ಯೂಸಿಕ್ ಕ್ಲಾಸಸ್ ಮಾಡೋದು ಮಾಡ್ತಾರೆ. ಮದರ್ಸ್ ಹೆಲ್ಪರ್ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ ಇವಾಗ ಇಬ್ರು ಗಂಡ ಹೆಂಡತಿ ಇದ್ರೆ ಯಾರಾದ್ರೂ ಒಬ್ರು ಬಿಸಿ ಇದ್ರೆ ಇನ್ನೊಬ್ಬ ಪೇರೆಂಟ್ಗೆ ಮನೆಯಲ್ಲಿ ಕೆಲಸ ಮಾಡಕ್ಕೆ ಹೆಲ್ಪ್ ಮಾಡೋದು ಮಕ್ಕಳ ಜೊತೆಗೆ. ಸೊ ಇಲ್ಲಿ ಯೂಶುವಲ್ ಆಗಿ ಹಸ್ಬೆಂಡ್ ಅಂಡ್ ವೈಫ್ ಈಕ್ವಲ್ ಆಗಿ ಮನೆ ಕೆಲಸನೂ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ. ಬಟ್ ಒಬ್ಬ ಪೇರೆಂಟ್ ಏನಾದ್ರೂ ಬಿಸಿ ಇದ್ರೆ ಇನ್ನೊಬ್ಬ ಪೇರೆಂಟ್ಗೆ ಬಂದು ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡೋದು ಅಥವಾ ಮಕ್ಕಳನ್ನ ನೋಡ್ಕೊಳ್ಳೋದು ಆ ತರ ಎಲ್ಲ ಮಾಡ್ತಾರೆ. ಇಷ್ಟೆಲ್ಲ ಕೆಲಸ ಜೊತೆ ನಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಹೆಲ್ಪ್ ಬೇಕಾಗುತ್ತೆ. ಸಮ್ಮರ್ ಮತ್ತೆ ವಿಂಟರ್ ಟೈಮ್ ಅಲ್ಲಿ
ಯೂಶುವಲ್ ಆಗಿ ಇಲ್ಲೆಲ್ಲರ ಮನೆ ಮುಂದೆನೂ ಲಾನ್ಸ್ ತುಂಬಾನೇ ದೊಡ್ಡದಾಗಿರುತ್ತೆ. ಸೊ ಸಮ್ಮರ್ ಟೈಮಲ್ಲಿ ಆದ್ರೆ ಗ್ರಾಸ್ ತುಂಬಾ ಬೇಗ ಬೇಗ ಬೆಳೀತಾ ಇರುತ್ತೆ. ಅದನ್ನ ಮೂವ್ ಮಾಡ್ಬೇಕಾಗುತ್ತೆ, ನಾವು ಕ್ಲೀನ್ ಮಾಡ್ಬೇಕಾಗತ್ತೆ. ಸೊ ಹಾಗೇನೆ ವಿಂಟರ್ ಟೈಮಲ್ಲಿ ತುಂಬಾ ಸ್ನೋ ಆಗೋದ್ರಿಂದ ಸ್ನೋ ಶವಲಿಂಗ್ ಮಾಡೋದಕ್ಕೂ ಈ ತರ ಏಜ್ ಗ್ರೂಪ್ನವರು ಬರ್ತಾರೆ. ಅವ್ರಿಗೆ ಹಾಗೇನೆ ತುಂಬಾ ಚೆನ್ನಾಗಿ ಅರ್ನ್ ಮಾಡ್ಬೇಕು ಅಂತಂದ್ರೆ ರೆಡ್ ಕ್ರಾಸ್ ಸರ್ಟಿಫಿಕೇಶನ್ ಕೋರ್ಸ್ ಅಂತ ಇರುತ್ತೆ. ಅದನ್ನ ಮಾಡ್ಕೊಂಡ್ರೆ ಅವರು ಜಾಸ್ತಿ ಪೇ ರೇಟ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇವಾಗ ಸ್ವಲ್ಪ ಫಾರ್ಮಲ್ ಎಂಪ್ಲಾಯ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. 14-15 ವರ್ಷದ ಮಕ್ಕಳು ಏನ್ ಇರ್ತಾರಲ್ಲ, ಅವ್ರು ಪರ್ ಡೇ 3 ಅವರ್ಸ್ ಹಂಗೆ ಕೆಲಸ ಮಾಡ್ಬೋದು. ಅಂದ್ರೆ ವೀಕ್ಲಿ ನಾಟ್ ಮೋರ್ ದ್ಯಾನ್ 18 ಅವರ್ಸ್ ಹಂಗೆ. ಗ್ರೋಸರಿ ಸ್ಟೋರ್ಸ್ ಅಲ್ಲಿ ಬ್ಯಾಗ್ಸ್ ಪ್ಯಾಕ್ ಮಾಡೋದಾಗಿರ್ಬೋದು, ಇಲ್ಲ ಶೆಲ್ಫ್ಸ್ ನ ಆರ್ಗನೈಸ್ ಮಾಡೋದು, ಅಥವಾ ಸ್ಪೋರ್ಟ್ಸ್ ಕ್ಲಬ್ ಅಲ್ಲೆಲ್ಲ ರೆಫರಿ ಅಥವಾ ಎಂಪೈರ್ ಆಗಿ ಕೆಲಸ ಮಾಡ್ತಾರೆ. ಇಲ್ಲ ಅಂದ್ರೆ ಸಮ್ಮರ್ ಕ್ಯಾಂಪ್ಸ್ ಅಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಅಸಿಸ್ಟ್ ಮಾಡೋದಾಗಿರ್ಬೋದು. ಇಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾ ಅಸಿಸ್ಟೆಂಟ್ ಅಂತ ಹೇಳಿ ಇತ್ತೀಚೆಗೆ ಮಾಡ್ತಿದ್ದಾರೆ. ಲೈಕ್ ಸ್ಮಾಲ್ ಬಿಸ್ನೆಸ್ ಇರುತ್ತಲ್ಲ, ಅವ್ರಿಗೆಲ್ಲ ಫೋಟೋಸ್ ಅಪ್ಲೋಡ್ ಮಾಡೋದು, ಇಲ್ಲ ಅಂದ್ರೆ ಅವ್ರ ಎಂಟೈರ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ನ ಹ್ಯಾಂಡಲ್ ಮಾಡೋದು, ಈ ತರ ಕೆಲಸದೆಲ್ಲ ಮಾಡ್ತಾರೆ. ಇವಾಗ 16 ವರ್ಷದ ಕೆಳಗೆ ಇರೋರು ಏನಾದ್ರೂ ಜಾಬ್ ನ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಸ್ಕೂಲಿಂದ ವರ್ಕಿಂಗ್ ಪೇಪರ್ಸ್ ಅಂತ ಹೇಳಿ ಕೊಡ್ತಾರೆ. ಸೊ ಅದನ್ನ ತಗೊಂಡ್ಬಂದು ಅವ್ರ ಕೆಲಸ ಶುರು ಮಾಡ್ಕೋಬಹುದು. ಈ ಒಂದು ಲಾಸ್ಟ್ ಸೆಗ್ಮೆಂಟ್ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಇತ್ತು ಅಲ್ವಾ. ಸೊ ಪಾರ್ಟ್ ಟೈಮ್ ಜಾಬ್ಸ್ ಮಾಡ್ತಾರೆ ಅಂತ ಕೇಳಿದ್ವಿ, ಬಟ್ ಯಾವ್ದಾವ್ದೆಲ್ಲ ಮಾಡ್ತಾರೆ ಅಂತ ಅನ್ನೋದು ತುಂಬಾ ಡೀಟೇಲ್ ಆಗಿ ಗೊತ್ತಿರ್ಲಿಲ್ಲ. ನನಗೂ ಈ ಟಾಪಿಕ್ ಮಾತಾಡುವಾಗ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು, ತುಂಬಾನೇ ಖುಷಿ ಕೊಡ್ತು ಈ ಟಾಪಿಕ್ ಮಾತಾಡಿದ್ದು. ಬಟ್ ಏನು ಅಂದ್ರೆ ಇಲ್ಲಿ ನೀಟಾಗಿ ಆಯಾ ಸ್ಟೇಟ್ ಏನು ಲಾಸ್ ಇರುತ್ತಲ್ಲ ಅದನ್ನ ಫಾಲೋ ಮಾಡ್ಲೇಬೇಕು, ಇಲ್ಲ ಅಂದ್ರೆ ತುಂಬಾನೇ ದೊಡ್ಡ ಇಶ್ಯೂ ಆಗ್ಬಿಡತ್ತೆ. ದಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಯಾವ್ದಾದ್ರು ಒಂದು ಹೊಸ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಇತ್ತೀಚೆಗೆ ಒಂದು ಕಮ್ಯುನಿಟಿ ಮ್ಯೂಸಿಯಂಗೆ ಹೋಗಿದ್ವಿ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಮತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್.